ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಹಂಗಂದ್ರೆ ಬರ್ರಿ ಇವತ್ತು ನಿಮಗೊಂದು ಹೆಸರುಬೇಳೆ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೋಬೇಕ್ರಿ. ಅದರೊಳಗೆ ಹೆಸರುಬೇಳೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕ್ರಿ. ಹುರ್ಕೊಂಡು ಅದನ್ನೊಂದು ಬುಟ್ಟಿಗೆ ತಗೊಂಡು ಅದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಒಂದು 2 ಸತಿ ತೊಳ್ಕೊಬೇಕ್ರಿ. ಅದನ್ನ ಚೆನ್ನಾಗಿ ಸ್ವಲ್ಪ ಹೊಲಸೆಲ್ಲ ಇರ್ತದಲ್ಲ ಅದೆಲ್ಲ ಹೋಗೋವರೆಗೂ ಒಂದು 2 ಸತಿ ಚೆನ್ನಾಗಿ ತೊಳ್ಕೊಂಡು ಬಸ್ಕೊಂಡು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸೈಡಿಗೆ ಇಡ್ಬೇಕ್ರಿ. ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ್ರಿ. ಅದೇ ಸೇಮ್ ಕುಕ್ಕರಿಗೆ ಒಂದು 2ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೋಬೇಕು. ಈಗ ಅದಕ್ಕೆ ಸಾಸಿವೆ ಹಾಕ್ಕೊಳತ್ತೇನೆ ರೀ. ಈಗ 1 ಸ್ಪೂನು ಜೀರಿಗೆ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೋಬೇಕ್ರಿ ಜಜ್ಜಿದ್ದು. ಚೆನ್ನಾಗಿ ಕೈ ಆಡಿಸ್ಕೊಂಡು ಸ್ವಲ್ಪ ಕೆಂಪಗಾಗೋ ಮಟ್ಟ ಬೆಳ್ಳುಳ್ಳಿ, ಅದಕ್ಕೆ ಸಣ್ಣಗೆ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಹಾಕ್ಕೋಬೇಕ್ರಿ. ಉಳ್ಳಾಗಡ್ಡಿನೂ ಅಷ್ಟೇ ಸ್ವಲ್ಪ ಕೆಂಪಗಾಗೋ ಮಟ್ಟ ಚೆನ್ನಾಗಿ ಹುರ್ಕೋಬೇಕ್ರಿ. ಅದನ್ನ ಇದು ಆಫೀಸ್ಗೆ ಹೋಗೋರಿಗೆಲ್ಲ ಫಾಸ್ಟಾಗಿ ಮಾಡಿಬಿಡ್ಬೋದು ರೀ. ಸಪ್ರೇಟ್ ಒಗ್ಗರಣೆ ಕೊಡೋ ಅವಶ್ಯಕತೆ ಏನು ಬರೋಂಗಿಲ್ಲ. ಇದನ್ನ ಒಗ್ಗರಣೆ ಕೊಟ್ಕೊಂಡು ಡೈರೆಕ್ಟಾಗಿ ಕುಕ್ಕರ್ನಾಗ ಮಾಡಿಬಿಡ್ಬೋದು. ಆ ಥರ ಈಸಿ ಸಾಂಬಾರು ಇದು. ಈಗ ಅದಕ್ಕೆ ನಾನು ಟೊಮೆಟೊ ಹಾಕ್ಕೊಂಡೇನಿ ರೀ. ಟೊಮೆಟೊ ಚೆನ್ನಾಗಿ ಕೆಂಪಾಗೋ ಮಟ್ಟ ಹುರ್ಕೋಬೇಕು. ಈ ಕಡೆ ಒಂದು ಜಾರಿಗೆ ತುರಿದಿದ್ದು ತೆಂಗಿನಕಾಯಿ ಹಾಕ್ಕೊಂಡೀನಿ. ಒಂದು 3 ಪೀಸ್ ಹಸಿ ಶುಂಠಿ, ಒಂದು ಇಡೀ ಕೊತ್ತಂಬರಿ, ಒಂದು ಸ್ವಲ್ಪ ಟೊಮೆಟೊ. ಅದೇ ಟೊಮೆಟೊ ಎಲ್ಲ ಹಾಕಬೇಕಾದ್ರೆ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡೀನಿ. ಇದು ಕಾಳು ಮೆಣಸು ರೀ. ಒಂದು 15 ಕಾಳು ಹಾಕ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕ್ರಿ. ಈ ಕಡೆ ಕುಕ್ಕರಿಗೆ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆಗ್ತಾವೆ ಟೊಮೆಟೊ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಳತ್ತೇನೆ ರೀ. ಅದಕ್ಕೆ ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ 1 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳತ್ತೀನಿ. ಹಾಕ್ಕೊಂಡು ಎಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡು ಹುರ್ಕೋಬೇಕು. ಅದು ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗ್ಬೇಕು ನೋಡಿರಿ. ಅದು ಖಾರ ಉಪ್ಪು ಎಲ್ಲ ಹಿಡ್ಕೋಬೇಕು, ಆ ಥರ ಹುರ್ಕೋಬೇಕು. ಈಗ ಈ ಕಡೆ ಇದನ್ನು ರುಬ್ಕೊಂಬರೋಣ್ರಿ. ರುಬ್ಕೊಳ್ಳೋದಂದ್ರೆ ಹೆಂಗಂದ್ರೆ ನೀರು ಹಾಕಿ ಎಲ್ಲ ರುಬ್ಬಂಗಿಲ್ಲ ರೀ. ಇದನ್ನು ತರಿಯಾಗಿ ರುಬ್ಕೋಬೇಕು. ಈ ಥರ ತರಿ ಆದರೆ ಸಾಕು. ಈಗ ಇದನ್ನು ಕುಕ್ಕರ್ಗೆ ಹಾಕ್ಕೋಬೇಕ್ರಿ. ಅದನ್ನು ತರಿಯಾಗಿ ಅದ್ರನ್ಯಾಗ ಶುಂಠಿ, ಕಾಳುಮೆಣಸು ಅದೆಲ್ಲ ಇರೋದ್ರಿಂದ ಭಾರಿ ಮಸ್ತ್ ಬರ್ತೈತೆ ರೀ ಅದು ಫ್ಲೇವರ್ ಸಾರದು. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ. ಮತ್ತು ಈ ಜಾರ್ನಾಗಿಂದೆಲ್ಲ ಹಾಕ್ಕೊಂಡ್ಮೇಲೆ ಹಂಗೆ ಸೈಡಿಗೆ ಇಡಕ್ಕೆ ಹೋಗ್ಬಿಡ್ರಿ. ಜಾರಿಗೆ ಸ್ವಲ್ಪ ಅದ್ರನ್ಯಾಗ ಏನದೆಲ್ಲ ಮಸಾಲೆ ಅಂಟೈತಲ್ಲ ಅದನ್ನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಹಾಕ್ಕೋಬೋದ್ರಿ ನಾವು. ಈಗ ನೋಡಿರಿ ಅದೆಲ್ಲ ಚೆನ್ನಾಗಿ ಕೈ ಆಡಿಸೀನಿ. ಈ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅಳ್ಳಾಡಿಸ್ಬೇಕ್ರಿ. ಅದು ಜಾರು ಅಳ್ಳಾಡಿಸಿ ಅದ್ರನ್ಯಾಗಿಂದ ಅದು ನೀರೇನಿರ್ತೈತಲ್ಲ ಅದನ್ನು ಆಮೇಲೆ ಅದಕ್ಕೆ ಹಾಕ್ಕೋಬೇಕ್ರಿ. ಈಗ ಇದೆಲ್ಲ ಹಸಿ ವಾಸನೆ ಎಲ್ಲ ಹೋಗೈತ್ರಿ. ಅದು ಕೊಬ್ಬರಿದು ಶುಂಠಿದು ಎಲ್ಲ ಚೆನ್ನಾಗಿ ಅದು ಬೆಂದೈತಿ. ಈಗ ಅದಕ್ಕೆ ಅದೇನು ನಾವು ಜಾರ್ನಾಗ ನೀರು ಹಾಕಿಟ್ಟಿದ್ವಲ್ಲ ನೀರನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಈಗ ನೋಡಿರಿ ಈ ಥರ ಎಣ್ಣೆ ಬಿಡ್ಬೇಕು ಸೈಡಿಗೆಲ್ಲ. ಎಣ್ಣೆ ಬಿಟ್ಟೈತಿ. ಈಗ ಇದಕ್ಕೆ ನಾವು ಏನು ಬ್ಯಾಳೆ ಹುರ್ಕೊಂಡು ತೊಳೆದು ಇಟ್ಕೊಂಡಿದ್ವಲ್ಲ ಆ ಬ್ಯಾಳಿನ ಇದಕ್ಕೆ ಹಾಕ್ಕೋಬೇಕ್ರಿ. ಬ್ಯಾಳಿನ ಹುರಿದು ತೊಳೆದು ಸ್ವಲ್ಪ ಒಗ್ಗರಣೆ ಎಲ್ಲ ಆಗೋ ಮಟ್ಟ ನೆನೆಯಾಕಿಟ್ರೆ ಭಾರಿ ರುಚಿ ಆಗ್ತೈತ್ರಿ ಸಾರು. ಈಗ ನೋಡಿರಿ ಎಷ್ಟು ಚಂದ ನೆಂದವು ಬ್ಯಾಳೆ. ಹೆಸರು ಬ್ಯಾಳೆ ಜಲ್ದಿನ ನೆನ್ಬಿಡ್ತಾವೆ. ಈಗ ಅದನ್ನು ಹಾಕ್ಕೊಂಡೇನ್ರಿ. ಅದಕ್ಕೆ ಹಾಕ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕ್ಕೋಬೋದ್ರಿ. ಇದಕ್ಕೆ ನಮ್ಮ ಮನ್ಯಾಗ ನಾವು 4 ಜನ ಅದೀವಿ. 4 ಜನಕ್ಕೆ ಆಗೋಷ್ಟು ಮಾಡತ್ತೀನಿ ನಾನು ಈ ಸಾರು. ನೀವು ನಿಮ್ಮ ಮನ್ಯಾಗ ಎಷ್ಟು ಜನ ಅದಾರ ಅದ್ರ ಮೇಲೆ ನೋಡಿಕೊಂಡು ತೊಗೋರಿ. ಬ್ಯಾಳಿಗೆ ತಕ್ಕಂಗೆ ನೀರು ತೊಗೋರಿ. ಈಗ ನಾನು ನೀರು ಹಾಕೇನ್ರಿ. ಇದು ಸ್ವಲ್ಪ ರುಚಿ ನೋಡ್ತೀನಿ ಉಪ್ಪು ಆಗೋದು ಇಲ್ಲ ಅಂಥೇಳಿ. ನಂದು ಸ್ವಲ್ಪ ಉಪ್ಪು ಕಡಿಮೆ ಆಗೈತ್ರಿ. ಅದಕ್ಕೆ ಇನ್ನೊಂದು ಸ್ಪೂನ್ ಉಪ್ಪು ಹಾಕ್ಕೊಳತ್ತೀನಿ. ಚೆಂದಂಗೆ ಕೈ ಆಡಿಸಿ
ಅದನ್ನು ಒಂದು 3-4 ವಿಸಿಲ್ ಹೊಡೆಸ್ಕೊಂಡ್ರೆ ಸಾಕ್ರಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡತ್ತೀನಿ. ಕ್ಲೋಸ್ ಮಾಡಿಕೊಂಡು ಈಗ ಒಂದು 4 ವಿಸಿಲ್ ಹೊಡೆಸ್ಬೇಕ್ರಿ. ಅದಕ್ಕೆ ನೋಡಿರಿ 4 ವಿಸಿಲ್ ಹೊಡೆಸೀನಿ. ಈ ಥರ ಬಂದೈತಿ ಸಾರು. ನಿಮ್ಮದು ಬ್ಯಾಳೆ ಮಸಿಯೋದಿದ್ರೆ ಅದರಲ್ಲಿಂದ ಮಸಿನೂಬೋದು, ಇಲ್ಲಾಂದ್ರೆ ಸ್ಪೂನಿಂದನೇ ಚೆನ್ನಾಗಿ ಹಿಂಗೆ ಕೈ ಆಡಿಸಿದ್ರೆ ಅದು ಎಲ್ಲ ಬ್ಯಾಳೆ ಮಸ್ದಂಗೆ ಆಗ್ತಾವೆ. ಇದು ಸೂಪರ್ ಕಾಂಬಿನೇಷನ್ ನೋಡಿರಿ ರೈಸಿಗೆ. ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಇದನ್ನು ಉಣ್ಬೇಕಾದ್ರೆ ಇದಕ್ಕೆ 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಉಂಡ್ರಂತೂ ಸೂಪರಾಗಿರ್ತೈತೆ ರೀ. ಮಕ್ಕಳಿಗೆಲ್ಲ ಭಾರಿ ಬೆಸ್ಟ್ ಸಾಂಬಾರು. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಕಮೆಂಟ್ನಾಗ ತಿಳಿಸ್ರಿ ಹೆಂಗೆ ಬಂದೈತೆ ಅಂತೇಳಿ. ನನ್ನ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್. ನಮಸ್ಕಾರ.